ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ನಮ್ಮ ನಾಡು ನಮ್ಮ ಹೆಮ್ಮೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬಿರುದಾಂಕಿತ ಕವಿಗಳ ಬಗ್ಗೆ ಅಥವಾ ಲೇಖಕರ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇಲ್ಲಿ ನೋಡುತ್ತಿರುವ ಹಾಗೆ ನಾನು ಒಂದು ಕಡೆ ಬಿರುದುಗಳ ಬಗ್ಗೆ ಮತ್ತು ಇನ್ನೊಂದು ಕಡೆ ಲೇಖಕರ ಬಗ್ಗೆ ನಾನು ತಿಳಿಸಿಕೊಟ್ಟಿದ್ದೇನೆ. ಈಗ ನಾವು ಒಂದೊಂದಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ. ಈಗ ಆದಿಕವಿ, ನಾಡೋಜ, ಕವಿತಾ ಗುಣಾರ್ಣವ, ಸಂಸಾರ, ಸಾರೋದಯ, ವಂದನೆ ರತ್ನತ್ರಯ, ಸತ್ಕವಿ, ಸರಸ್ವತಿ ಮಣಿಹಾರ ಇವು ಪಂಪನ ಬಿರುದುಗಳು. ಮುಂದೆ ಮೂರನೇ ರತ್ನತ್ರಯ ಕವಿರತ್ನ, ಕವಿಕುಲ ಚಕ್ರವರ್ತಿ, ಶಕ್ತಿಕವಿ, ಉಭಯಕವಿ, ಕವಿ ಚತುರ್ಮುಖ, ಕವಿ ಜನಚೂಡಾರತ್ನ, ಕವಿತಿಲಕ, ಕವಿ ಮುಖಚಂದ್ರ, ಕವಿ ರಾಜಶೇಖರ, ಎರಡನೇ ಕವಿ ಚಕ್ರವರ್ತಿ ಇವು ರನ್ನನ ಬಿರುದುಗಳು. ಎರಡನೇ ರತ್ನತ್ರಯ ಕರುಳ್ಗಲಸವನ, ಉಭಯಕವಿ, ವಂದನೆ ಕವಿ ಚಕ್ರವರ್ತಿ ಇವು ಪೊನ್ನನ ಬಿರುದುಗಳು. ವೀರ ಮಾರ್ತಾಂಡದೇವ, ಸಮ್ಯಕ್ವ ರತ್ನಾಕರ ಇವು ಚಾವುಂಡರಾಯನ ಬಿರುದುಗಳು. ಕವಿರಾಜ ಮಾರ್ಗ, ಕುಂದ ಕುಂದಾಚಾರು ಇವು ವಂದನೆ ನಾಗವರ್ಮನ ಬಿರುದುಗಳು. ಮುಂದೆ ಅಭಿನವ ಪಂಪ, ಅರ್ಥಾಂತರ ನ್ಯಾಸಾಲಂಕಾರ ಪ್ರಿಯ ಇವು ನಾಗಚಂದ್ರನ ಬಿರುದುಗಳು. ಅದೇ ರೀತಿ ಚತುರಕವಿ, ಸಹಜ ಕವಿ, ಸರಸ್ವತಿ, ಮುಖ ಇವು ಶಾಂತಿನಾಥನ ಬಿರುದುಗಳು. ಅಪರೂಪದ ಕವಿ, ಕವಿ ಚಕ್ರವರ್ತಿ, ಅಭಿನವ ಶರ್ಮವರ್ಮ, ಮೂರನೇ ಕವಿ ಚಕ್ರವರ್ತಿ ಇವು ಜನ್ನನ ಬಿರುದುಗಳು. ರಗಳೆ ಕವಿ, ಯುಗ ಪರಿವರ್ತಕ, ಶೈವ ಕವಿ, ಕ್ರಾಂತಿಕವಿ, ಭಕ್ತಿಕವಿ, ಶಿವಕವಿ ಇವು ಹರಿಹರನ ಬಿರುದುಗಳು. ದಿಗಂಬರ ದಾಸ, ಸೂತ್ರ ಕವಿತಾ ವಿಲಾಸ, ರಾಜಹಂಸ, ಸುಕವಿ, ವಿಡಂಬನಾ ಕವಿ ಇವು ನಯಸೇನನ ಬಿರುದುಗಳು. ಮುಂದೆ ರೂಪಕ ಸಾಮ್ರಾಜ್ಯ ಚಕ್ರವರ್ತಿ, ಶಬ್ದಬ್ರಹ್ಮ ಎಂಬುದು ಕುಮಾರವ್ಯಾಸನ ಬಿರುದುಗಳು. ಮುಂದೆ ಲೆಕ್ಕಿಗ ಪ್ರಿಯ ಇದು ಅಂಡಯ್ಯನ ಬಿರುದು. ಕವಿರಾಜಹಂಸ ಇದು ಕುಮಾರ ವಾಲ್ಮೀಕಿಯ ಬಿರುದು. ಸರಸ ಸಾಹಿತ್ಯದ ವರದೇವತೆ ಇದು ಸಂಚಿಯ ಹೊನ್ನಮ್ಮನ ಬಿರುದು. ಉಭಯ ಕವಿ ಕಮಲಾರವಿ ಮತ್ತು ಷಟ್ಪದಿ ಬ್ರಹ್ಮ ಎಂದು ರಾಘವಾಂಕನ ಬಿರುದುಗಳು. ಅದೇ ರೀತಿ ಕನ್ನಡದ ವಾಗ್ದೇವಿ ಇದು ಕಂತಿಯ ಬಿರುದು. ಕನ್ನಡದ ಭೋಜರಾಜ ಎಂಬುದು ಮೂರನೇ ಕೃಷ್ಣರಾಜ ಒಡೆಯರವರ ಬಿರುದು. ಶೃಂಗಾರ ಕವಿ ಎಂಬುದು ರತ್ನಾಕರ ವರ್ಣಿಯ ಬಿರುದು. ಭವ್ಯ ಜನಮನ ಮಾರ್ತಾಂಡ ಮತ್ತು ಸಹಜ ಕವಿತಾ ರಸೋದಯ ಎಂಬುದು ಕರ್ಣಪಾರ್ಯನ ಬಿರುದು. ಪ್ರಭು ಕುಲರತ್ನ ದೀಪ, ಪ್ರಭುರಾವ್, ಅಭಿನವ ಮಂಗರಸ ಎಂಬುದು ಮೂರನೇ ಮಂಗರಸನ ಬಿರುದು. ಭಾರತಿ ಬಾಳೆನೇತ್ರ, ಸರಸ್ವತಿ, ಮುಖತಿಲಕ ಎಂಬುದು ನಾಗರಾಜನ ಬಿರುದು. ಗಣಿತ ವಿಲಾಸ ಇದು ರಾಜಾದಿತ್ಯನ ಬಿರುದು. ತ್ರಿಪದಿಯ ಬ್ರಹ್ಮ, ತ್ರಿಪದಿಯ ಸಾರ್ವಭೌಮ, ತ್ರಿಪದಿಯ ಚಕ್ರವರ್ತಿ ಎಂಬುದು ಸರ್ವಜ್ಞನ ಬಿರುದು. ಮುಂದೆ ಚಿಕ್ಕದನ್ನಾಯಕ, ಷಟ್ಸಲ ಬ್ರಹ್ಮ ಎಂಬುದು ಚನ್ನಬಸವಣ್ಣನ ಬಿರುದು. ಕರ್ನಾಟಕ ಸಂಗೀತ ಪಿತಾಮಹ ಎಂಬುದು ಪುರಂದರದಾಸರ ಬಿರುದು. ಕನ್ನಡ ನುಡಿಯ ಕೀರ್ತಿಧ್ವಜ ಇದು ಕನಕದಾಸನ ಬಿರುದು. ಪುರಂದರದಾಸರ ಅವತಾರ ಎಂಬುದು ವಿಜಯದಾಸರ ಬಿರುದು. ಉಪಮಾಲೋಲ, ಕವಿಚೋತವನ ಚೈತ್ರ, ನಾದಲೋಲ ಎಂಬುದು ಲಕ್ಷ್ಮೀಶನ ಬಿರುದು. ಇದೇ ರೀತಿ ಮುಂದೆ ಅಭಿನವ ಕಾಳಿದಾಸ ಎಂಬುದು ಬಸಪ್ಪಶಾಸ್ತ್ರಿಯ ಬಿರುದು. ಸಣ್ಣ ಕಥೆಗಳ ಜನಕ, ಕನ್ನಡದ ಆಸ್ತಿ ಎಂಬುದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರವರ ಬಿರುದು. ದಾನ ಚಿಂತಾಮಣಿ, ಜೀನಧರ್ಮ ಪತಾಕೆ ಎಂಬುದು ಅತ್ತಿಮಬ್ಬೆಯ ಬಿರುದು. ಕನ್ನಡದ ಶೇಕ್ಸ್ಪಿಯರ್ ಎಂಬುದು ಕಂದಗಲ್ ಹನುಮಂತರಾಯರವರ ಬಿರುದು. ಕನ್ನಡದ ವರ್ಡ್ಸ್ವರ್ತ್, ರಸಕವಿ, ಋಷಿಕವಿ ಎಂಬುದು ಕುವೆಂಪುರವರ ಬಿರುದು. ಕನ್ನಡದ ಕೋಗಿಲೆ ಎಂಬುದು ಪಿ ಕಾಳಿಂಗರಾವ್ ಅವರ ಬಿರುದು. ಕಾದಂಬರಿ ಸಾರ್ವಭೌಮ ಎಂಬುದು ನ ಕೃಷ್ಣರಾಯರವರ ಬಿರುದು. ಕರ್ನಾಟಕ ಪ್ರಹಸನ ಪಿತಾಮಹ ಎಂಬುದು ಟಿ ಪಿ ಕೈಲಾಸಂ ಅವರ ಬಿರುದು. ಕನ್ನಡದ ಸಿಂಹ ಅಥವಾ ಕೇಸರಿ ಎಂಬುದು ಗಂಗಾಧರರಾವ್ ದೇಶಪಾಂಡೆ ಅವರ ಬಿರುದು. ಸಂಗೀತ ಗಂಗಾದೇವಿ ಎಂಬುದು ಗಂಗೂಬಾಯಿ ಹಾನ್ಗಲ್ ಅವರ ಬಿರುದು. ನಾಟಕ ರತ್ನ ಎಂಬುದು ಗುಬ್ಬಿ ವೀರಣ್ಣ ಅವರ ಬಿರುದು. ಚುಟುಕು ಬ್ರಹ್ಮ ಎಂಬುದು ದಿನಕರ ದೇಸಾಯಿ ಅವರ ಬಿರುದು. ಯಕ್ಷಗಾನಾಚಾರ್ಯ ಎಂಬುದು ಪಾರ್ತಿ ಸುಬ್ಬ ಅವರ ಬಿರುದು. ಕನ್ನಡದ ದಾಸಯ್ಯ ಎಂಬುದು ಶಾಂತಕವಿ ಅವರ ಬಿರುದು. ಕಾದಂಬರಿ ಪಿತಾಮಹ ಎಂಬುದು ಗಳಗನಾಥನ ಬಿರುದು.
ಸಂತ ಕವಿ ಎಂಬುದು ಪೂತಿ ನರಸಿಂಹಾಚಾರ್ಯವರ ಬಿರುದು. 1000 ಹಾಡುಗಳ ಸರದಾರ ಎಂಬುದು ಬಾಳಪ್ಪ ಹುಕ್ಕೇರಿ ಅವರ ಬಿರುದು. ಕನ್ನಡ ನಾಡೋಜ ಎಂಬುದು ಮುಳಿಯ ತಿಮ್ಮಪ್ಪಯ್ಯ ಅವರ ಬಿರುದು. ಕರ್ನಾಟಕ ಶಾಸನ ಪಿತಾಮಹ ಎಂಬುದು BL ರೈಸ್ ಅವರ ಬಿರುದು. ಹರಿದಾಸ ಪಿತಾಮಹ ಎಂಬುದು ಶ್ರೀಪಾದರಾಯರವರ ಬಿರುದು. ಅಭಿನವ ಸರ್ವಜ್ಞ ಎಂಬುದು ರೇಫಾ ಚೆನ್ನಪ್ಪ ಉತ್ತಂಗಿ ಅವರ ಬಿರುದು. ವಚನ ಸಾಹಿತ್ಯದ ಪಿತಾಮಹ ಎಂಬುದು ಪಗು ಹಳಕಟ್ಟಿ ಅವರ ಬಿರುದು. ವಚನ ಬ್ರಹ್ಮ ಎಂಬುದು ಜಚನಿ ಅಂದರೆ ಚೆನ್ನಬಸವರಾಜ್ ದೇಶಿಕೇಂದ್ರ ಶಿವಾಚಾರ್ಯ ಸ್ವಾಮಿಗಳು ಎಂದರ್ಥ. ಕನ್ನಡದ ಕಾಳಿದಾಸ ಎಂಬುದು SV ಪರಮೇಶ್ವರ್ ಭಟ್ ಅವರ ಬಿರುದು. ಕನ್ನಡದ ಹುಲಿ ಎಂಬುದು ಡೆಪ್ಯೂಟಿ ಚನ್ನಬಸಪ್ಪ ಅವರ ಬಿರುದು. ಕನ್ನಡದ ದೇಗುಲದ ನಿರ್ಮಾತೃ ಎಂದು HV ನಂಜುಂಡಯ್ಯ ಅವರ ಬಿರುದು. ಕನ್ನಡದ ಕಣ್ವ ಮತ್ತು ರಾಜಸೇವಾಸಕ್ತ ಎಂಬುದು BM ಶ್ರೀ ಅವರ ಬಿರುದು. ರಾಷ್ಟ್ರ ಕವಿಗಳು ಅಂದರೆ M ಗೋವಿಂದ ಪೈ, GS ಶಿವರುದ್ರಪ್ಪ ಮತ್ತು ಕುವೆಂಪು. ಕನ್ನಡದ ಸೇನಾನಿ MR ಕೃಷ್ಣಶಾಸ್ತ್ರಿ ಅವರ ಬಿರುದು. ಇತಿಹಾಸ ತಜ್ಞ ಎಂಬುದು H ಕೃಷ್ಣಶಾಸ್ತ್ರಿ ಅವರ ಬಿರುದು. ಅದೇ ರೀತಿ ಮುಂದೆ ಕರ್ನಾಟಕದ ಗಾಂಧಿ ಎಂದು ಹರ್ಡೇಕರ್ ಮಂಜಪ್ಪ ಅವರ ಬಿರುದು. ಕರ್ನಾಟಕ ಕಬೀರ ಎಂದು ಶಿಶ್ನಾಳ್ ಶರೀಫರನ್ನು ಕರೆಯುತ್ತೇವೆ. ಕಡಲ ತೀರ್ಗದ ಭಾರ್ಗವ ಮತ್ತು ಚಲಿಸುವ ವಿಶ್ವಕೋಶ ಇದು ಶಿವರಾಮ್ ಕಾರಂತರವರ ಬಿರುದು. ಪ್ರಾಕ್ತನ ವಿಮರ್ಶೆ, ವಿಚಕ್ಷಣ, ಪ್ರಾಚ್ಯ ವಿದ್ಯಾವೈಭವ ಎಂಬುದು R ನರಸಿಂಹಾಚಾರ್ಯವರ ಬಿರುದು. ದಲಿತ ಕವಿ ಎಂಬುದು ಸಿದ್ಧಲಿಂಗಯ್ಯ ಅವರ ಬಿರುದು. ಕುಂದರ ನಾಡಿನ ಕಂದ ಎಂಬುದು ಬಸವರಾಜ್ ಕಟ್ಟಿಮನಿ ಅವರ ಬಿರುದು. ಪ್ರೇಮಕವಿ ಎಂಬುದು KS ನರಸಿಂಹಸ್ವಾಮಿ ಅವರ ಬಿರುದು. ವರಕವಿ ಅಥವಾ ಶಬ್ದಗಾರುಡಿಗ ಎಂದರೆ ಬೇಂದ್ರೆ ಅವರ ಬಿರುದು. ದೇವ, ಕೋಲಾಹಲ, ತತ್ವವಿದ್ಯಾ ಕಲಾಪ ಮತ್ತು ಕವಿತಾಸಾರ ಎಂಬುದು ಪಾಲ್ಕುರಿಕ ಸೋಮನಾಥ ಅವರ ಬಿರುದು. ಮಹಾರಾಷ್ಟ್ರದ ಭೂಪಾಲ ಜಾಲರಿಸು ಎಂದು ಚಿಕ್ಕದೇವರಾಜ್ ಒಡೆಯರವರ ಬಿರುದು. ರಾಜಶ್ರೀ ಎಂಬುದು ಕೃಷ್ಣರಾಜ ಒಡೆಯರವರ ಬಿರುದು. ಮುಂದೆ ಕವಿರಾಜ ಮಲ್ಲ ಎಂಬುದು ನೇಮಿಚಂದ್ರ ಅವರ ಬಿರುದು. ಕರ್ನಾಟಕದ ಉಕ್ಕಿನ ಮನುಷ್ಯ ಎಂಬುದು ಹಳ್ಳಿಕೇರಿ ಗುದ್ಲೇನಪ್ಪನವರ ಬಿರುದು. ಪರ್ಯಾಯ ಭಯಂಕರ ಅಥವಾ ಹಿಂದೂರಾಯ ಸೂತ್ರನ್ ಎಂಬುದು ದೊಡ್ಡ ದೇವರಾಜ ಒಡೆಯರವರ ಬಿರುದು. ಪತ್ರಿಕಾ ರಂಗದ ಭೀಷ್ಮ ಎಂದು K ಶಾಮರಾವ್ ಅವರ ಬಿರುದು. ಅರ್ಥಶಾಸ್ತ್ರಜ್ಞ ಎಂಬುದು NS ಸುಬ್ಬರಾಯ್ ಅವರ ಬಿರುದು. ವ್ಯಾಕರಣ ತೀರ್ಥ ಎಂಬುದು Y ಚಂದ್ರಶೇಖರ್ ಶಾಸ್ತ್ರಿ ಅವರ ಬಿರುದು. ಇತಿಹಾಸ ತಜ್ಞ ಎಂಬುದು H ಕೃಷ್ಣಶಾಸ್ತ್ರಿ ಅವರ ಬಿರುದು. ಚಲಿಸುವ ನಿಘಂಟು ಎಂಬುದು DL ನರಸಿಂಹಾಚಾರ್ಯವರವರ ಬಿರುದು. ಕನ್ನಡ ಸಾಹಿತ್ಯದ ಭೀಷ್ಮ ಮತ್ತು ಕನ್ನಡದ ಆಧುನಿಕ ಸರ್ವಜ್ಞ ಎಂದು DVಜಿ ಅವರ ಬಿರುದು. ಸಮನ್ವಯ ಕವಿಗಳು ಅಂದರೆ M ಗೋಪಾಲಕೃಷ್ಣ ಅಡಿಗ ಮತ್ತು ಚನ್ನವೀರ್ ಕಣವಿ ಅವರ ಬಿರುದು. ನಿತ್ಯೋತ್ಸವದ ಕವಿ ಎಂದು ನಿಸ್ಸಾರ್ ಅಹಮದ್ ಅವರ ಬಿರುದು. ಶೃಂಗಾರ ಕವಿ ಎಂಬುದು ರತ್ನಾಕರ ವರ್ಣಿ ಅವರ ಬಿರುದು. ಕನ್ನಡದ ಕುಲಪುರೋಹಿತ ಎಂಬುದು ಆಲೂರು ವೆಂಕಟರಾಯರವರ ಬಿರುದು. ಅಮರಶಿಲ್ಪಿ ಎಂಬುದು ಜಕಣಾಚಾರ್ಯ ಅವರ ಬಿರುದು. ಉಭಯಗಾನ ವದನಾಚಾರ್ಯ ಎಂಬುದು ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಬಿರುದು. ಕನ್ನಡದ ಕವಿರತ್ನ ಎಂಬುದು ಕಾಳಿದಾಸ್ ಅವರ ಬಿರುದು. ಕರಾವಳಿಯ ಜ್ಞಾನಭೀಷ್ಮ ಎಂಬುದು ಸೆಡಿಯಾಪು ಕೃಷ್ಣ ಭಟ್ ಅವರ ಬಿರುದು. ಗಾನಯೋಗಿ ಎಂಬುದು ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಬಿರುದು. ದಕ್ಷಿಣ ಭಾರತದ ಮೀರಾದೇವಿ ಎಂಬುದು ಅಕ್ಕ ಮಹಾದೇವಿ ಅವರ ಬಿರುದು. ದಲಿತ ಕವಿ ಎಂಬುದು ಸಿದ್ಧಲಿಂಗಯ್ಯ ಅವರ ಬಿರುದು. ದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂದರೆ ಪುರಂದರದಾಸರು ಮತ್ತು ಕನಕದಾಸರು. ನಟ ಸಾರ್ವಭೌಮ ಎಂದು ಡಾಕ್ಟರ್ ರಾಜ್ಕುಮಾರ್ ಅವರನ್ನು ಕರೆಯುತ್ತೇವೆ. ನವ್ಯ ಕಾವ್ಯದ ಆದ್ಯ ಪ್ರವರ್ತಕ ಎಂದು ವಿಕ್ರು ಗೋಕಾಕ್ ಅವರ ಬಿರುದು. ನಾಟಕ ರತ್ನ ಎಂಬುದು ಗುಬ್ಬಿ ವೀರಣ್ಣ ಅವರ ಬಿರುದು. ನಾಡಪ್ರಭು ಎಂಬುದು ಕೆಂಪೇಗೌಡ ಅವರ ಬಿರುದು. ರಂಗೋಲಿ ದಾಸ ಎಂಬುದು ಜಗನ್ನಾಥ್ ದಾಸ್ ಅವರ ಬಿರುದು. ಅಭಿನವ ಪಾಣಿನಿ ಎಂಬುದು MV ಸೀತಾರಾಮಯ್ಯ ಅವರ ಬಿರುದು. ಸುಳಾದಿ ದಾಸರು ಎಂಬುದು ವಿಜಯದಾಸ್ ಅವರ ಬಿರುದು. ಸರ್ವಜ್ಞ ಚಕ್ರವರ್ತಿ ಎಂದು ಮೂರನೇ ಸೋಮೇಶ್ವರನ ಬಿರುದು. ಮೊದಲನೇ ತೀರ್ಥನಕಾರರು ಎಂದು ನರಹರಿ ತೀರ್ಥರ ಬಿರುದು. ಉಪಮಾಲೋಲ, ಕವಿಚೋತ ವನಚೈತ್ರ, ನಾದಲೋಲ ಎಂಬುದು ಲಕ್ಷ್ಮೀಶನ ಬಿರುದು. ಹೀಗೆ ನಾವು ಇವತ್ತು ಲೇಖಕರ ಅಥವಾ ಕವಿಗಳ ಬಿರುದುಗಳನ್ನು
ತಿಳಿದುಕೊಂಡೆವು. ಹೀಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.